ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿರಿ. ಫಸ್ಟ್ ನೀವು ಈ ಪೋರ್ಟಲ್ಗೆ ಲಾಗಿನ್ ಆಗಬೇಕು. www.cdr.bsnl.co.in/portal/ ಓಕೆ. ಸೊ ಈ ಪೋರ್ಟಲಲ್ಲಿ ನಿಮ್ಮ ಯೂಸರ್ ನೇಮ್ ಬಂದು ನಿಮ್ಮ FMS ಯೂಸರ್ ನೇಮ್ ಇರುತ್ತಲ್ವ, ಯೂಸರ್ ನೇಮ್ ಎಂಟ್ರಿ ಮಾಡಿರಿ. ಪಾಸ್ವರ್ಡು ಬೈ ಡಿಫಾಲ್ಟ್ ಎಲ್ರಿಗೂ DRM@1234 ಅಂತಿರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚ ಇಲ್ಲಿ ಎಂಟ್ರಿ ಮಾಡಿರಿ. ಸೊ ಲಾಗಿನ್ ಕ್ಲಿಕ್ ಮಾಡಿರಿ. ಪೋರ್ಟಲ್ ಈ ರೀತಿ ಓಪನ್ ಆಗುತ್ತೆ. ಜಡ್ ಸ್ಮಾರ್ಟ್ ಪೋರ್ಟಲ್. ನಿಮ್ಮ ಈ ಟಾಪ್ ಆಫ್ ಬ್ಯಾಲೆನ್ಸ್ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆಯಲ್ಲ ಲೆಫ್ಟ್ ಸೈಡ್ ಮೇಲ್ಗಡೆ, ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೀವರ್ಡ್ ಇನ್ವಾಯ್ಸ್ ಅಂತ ಕೊಡಿ. ಇನ್ವಾಯ್ಸ್ ಟಾಸ್ಕ್ ಸೆಂಟರ್ ಇದನ್ನ ಕ್ಲಿಕ್ ಮಾಡಬೇಕು. ಇನ್ವಾಯ್ಸ್ ಟಾಸ್ಕ್ ಸೆಂಟರ್ ಕ್ಲಿಕ್ ಮಾಡಿದ್ಮೇಲೆ ಆಟೋಮ್ಯಾಟಿಕಲಿ ನಿಮಗೆ ಇನ್ನೊಂದು ಲೈನ್ ಕಾಣಿಸುತ್ತೆ, ನಿಮ್ಮ ಕಮಿಷನ್ ಇನ್ವಾಯ್ಸ್. ಸೊ ಯಾವ ಮಂತಿಂದು ಇಲ್ಲಿ ಲಾಸ್ಟಲ್ಲಿ ಆಪ್ರೇಷನ್ಸಲ್ಲಿ ಒಂದು ಪ್ರಾಸೆಸ್ ಅಂತ ಇದೆ, ಪ್ರಾಸೆಸ್ ಕ್ಲಿಕ್ ಮಾಡಿರಿ. ಪ್ರಾಸೆಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸೇಲ್ಸ್ ಚಾರ್ಜಸ್ ಎಷ್ಟು ಬಂದಿದೆ, ರೆವೆನ್ಯೂ ಎಷ್ಟು ಬಂದಿದೆ, OTF ಆಲ್ರೆಡಿ ನಿಮಗೆ ಎಷ್ಟು ಪೇಮೆಂಟ್ ಆಗಿದೆ, ಇದೆಲ್ಲ ಡೀಟೇಲ್ಸ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಜನರೇಟ್ ಡಿಜಿಟಲ್ ಇನ್ವಾಯ್ಸ್ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ನಿಮಗೆ ಪೇಮೆಂಟ್ ಟೈಪ್ ಪೇ ಬೈ ಚೆಕ್ ಅಂದರೆ ನಿಮ್ಮ ಅಕೌಂಟಿಗೆ ಬರುತ್ತೆ, ಪೇಯ್ಡ್ ಬೈ ವ್ಯಾಲೆಟ್ ಅಂದರೆ ವ್ಯಾಲೆಟಿಗೆ ಬರುತ್ತೆ. ಪೇ ಬೈ ಚೆಕ್ ಅಂತ ತಗೊಂಡಾಗ ನಿಮ್ಮ OTF ಅಮೌಂಟನ್ನು ಅಷ್ಟು ಬ್ಯಾಲೆನ್ಸ್ ನಿಮ್ಮ ವ್ಯಾಲೆಟಲ್ಲಿ ಮೇಂಟೈನ್ ಮಾಡಿರಬೇಕು. ಇಲ್ಲಾಂದರೆ ಬೈ ಡಿಫಾಲ್ಟಾಗೆ ಅಮೌಂಟೆಲ್ಲ ವ್ಯಾಲೆಟಿಗೆ ಪುಷ್ ಆಗಿರುತ್ತೆ. ಸೊ ಈಗ ಪೇ ಬೈ ಚೆಕ್ ತೊಗೊತೀನಿ. ಇನ್ ಕೇಸ್ ಅಮೌಂಟ್ ಕಡಿಮೆ ಇತ್ತು ಅಂದರೆ ನೀವು ರೀಚಾರ್ಜ್ ಮಾಡಿಕೊಂಡು OTFನಷ್ಟು ಈಕ್ವಲ್ ಮಾಡಿಕೊಂಡು ನಂತರ ಚೆಕ್ ಕ್ಲಿಕ್ ಮಾಡ್ಬೋದು. ಇನ್ವಾಯ್ಸ್ ನಂಬರು ಬೈ ಡಿಫಾಲ್ಟಾಗಿ ನಾವು DVG/ ಆ ಪರ್ಟಿಕ್ಯುಲರ್ ಮಂತ್ ನಂತರ ಇನ್ವಾಯ್ಸ್ ನಂಬರ್ ಹಾಕ್ತೀವಿ. ಓಕೆ. ಡೇಟ್ ಬಂದುಬಿಟ್ಟು ಇವತ್ತಿನ ಡೇಟ್ ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟು ಜನರೇಟ್ OTP ಅಂತ ತಗೋಬೇಕು. ಈಗ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTP ಸರ್. ಈ ಥರ 6 ಡಿಜಿಟ್ ಒಂದು OTP ಜನರೇಟ್ ಆಗಿರುತ್ತೆ. ಸೊ ಇದನ್ನು ಎಂಟ್ರಿ ಮಾಡಿಬಿಟ್ಟು ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿಬಿಟ್ಟು ಪ್ರಾಸೆಸ್ ಕ್ಲಿಕ್ ಮಾಡಿ. ಓಕೆ. ಈಗ ನಿಮ್ಮ ಇನ್ವಾಯ್ಸ್ ಅಪ್ಲೋಡ್ ಆಗಿದೆ. ಥ್ಯಾಂಕ್ ಯು.